ನೋಡಿ, ಈ ಕೌಟುಂಬಿಕ ಕಲಹಗಳು ಎಂತಹ ಮನುಷ್ಯನನ್ನು ಕೂಡ ವ್ಯಾಘ್ರನನ್ನಾಗಿಸಿ ಬಿಡುತ್ತೆ. ಕೋರ್ಟ್ ಆವರಣದಲ್ಲೇ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕೋರ್ಟ್ ಆವರಣದಲ್ಲೇ ಪತ್ನಿಗೆ ಚಾಕು ಇರಿದಿದ್ದಾನೆ ಪತಿ ಮಹಾರಾಯ. ದಾವಣಗೆರೆ ಕೌಟುಂಬಿಕ ನ್ಯಾಯಾಲಯದ ಆವರಣದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಡಿವೋರ್ಸ್ ಕೇಸ್ ವಿಚಾರಕ್ಕೆ ಕೋರ್ಟ್ಗೆ ಆಗಮಿಸಿದಂತಹ ದಂಪತಿಗಳು ಕೋರ್ಟ್ ಆವರಣದಲ್ಲೇ ಕಿತ್ತಾಡ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ. 30 ವರ್ಷ ಪ್ರಾಯದ ಪದ್ಮ ಎಂಬಾಕೆಗೆ 36 ವರ್ಷ ಪ್ರಾಯದ ಪ್ರವೀಣ್ ಚಾಕು ಇರಿದಿದ್ದಾರೆ. ಆಕೆಯ ಸ್ಥಿತಿ ಇದೀಗ ಗಂಭೀರವಾಗಿದೆ. ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇತ್ತ ಕಡೆ ಈತ ಕೂಡ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾನಂತೆ. ಪ್ರವೀಣ್ ಕೂಡ ಆಸ್ಪತ್ರೆಗೆ ದಾಖಲು. ಕೋರ್ಟ್ ಆವರಣದಲ್ಲೇ ಪತ್ನಿಗೆ ಚಾಕು ಇರಿದಿದ್ದಾನೆ ಪತಿ. ಇದರರ್ಥ ಆತ ಕೋರ್ಟ್ಗೆ ಬರುವಾಗಲೇ ಮೈಂಡ್ ಸೆಟ್ ಕ್ಲಿಯರ್ ಆಗಿತ್ತು, ನಾನಿವತ್ತು ಅವಳಿಗೆ ಚಾಕು ಹಾಕಬೇಕು ಅಂತ ಹೇಳಿ. ಹಾಗಾಗಿ ಚಾಕು ಹಿಡ್ಕೊಂಡೇ ಬಂದಿದ್ದ ಕೋರ್ಟ್ಗೆ. ಸೊ ಕೋರ್ಟ್ಗೆ ಇವನು ತೀರ್ಮಾನಕ್ಕಾಗಿ ಬಂದಿರಲಿಲ್ಲ, ನನ್ನ ಹೆಂಡತಿಯನ್ನ ಕೊಲೆ ಮಾಡಬೇಕು ಅಂತಾನೆ ಬಂದಿದ್ದ. ಚಾಕು ಹಿಡ್ಕೊಂಡು ಬಂದಿದ್ದ. ಕೋರ್ಟ್ ಆವರಣದಲ್ಲೇ ಇಬ್ರು ಕೂಡ ಕಿತ್ತಾಡ್ಕೊಂಡಿದ್ದಾರೆ. ಹೆಚ್ಚು ವಯಸ್ಸಾಗಿಲ್ಲ, 36 ವರ್ಷ 30 ವರ್ಷ ಅಂತೆ. 36 ವರ್ಷ ಪ್ರಾಯದ ಪ್ರವೀಣ್, 30 ವರ್ಷ ಪ್ರಾಯದ ಪದ್ಮ, ಅವರಿಬ್ಬರ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪದ್ಮಳ ಸ್ಥಿತಿ ಗಂಭೀರವಾಗಿದೆ, ಈತನ ಸ್ಥಿತಿಯೂ ಕೂಡ ಗಂಭೀರ ಆಗಿದೆ. ಆಕೆಗೆ ಚಾಕುವಿನಿಂದ ಪದೇ ಪದೇ ಇರಿದು ಆಕೆಯನ್ನ ಗಂಭೀರಗೊಳಿಸಿ ತಾನು ಕೂಡ ವಿಷ ಸೇವಿಸಿದ್ದಾನಂತೆ. ಅವಳ ಜೊತೆಯಲ್ಲಿದ್ದಂಥ ಲಾಯರು ಅಥವಾ ಸಂಬಂಧಿಕರು ಇವರ್ಯಾರು ಇರಲಿಲ್ವಾ ಅನ್ನುವಂಥ ಪ್ರಶ್ನೆ. ನೋಡಿ, ಇಂತಹ ಕೋರ್ಟ್ ಕಲಹಗಳು ಅಥವಾ ಇಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳಿರುವಾಗ ದಯವಿಟ್ಟು ಒಬ್ಬರೇ ಕೋರ್ಟ್ಗೆ ಹೋಗಬೇಡಿ. ನಿಮ್ಮ ಜೊತೆಯಲ್ಲಿ ಕೆಲವರು ಸಂಬಂಧಿಕರನ್ನ, ಅಣ್ಣ ತಮ್ಮನನ್ನ ಕರ್ಕೊಂಡು ಹೋಗಿ. ಬಹುಶಃ ಅಲ್ಲಿ ತಡೆಯೋಕೆ ಯಾರೂ ಇರಲಿಲ್ಲ ಅಂತ ಕಾಣಿಸುತ್ತೆ. ತಡೆಯೋಕೆ ಯಾರೂ ಇರಲಿಲ್ಲ, ನೇರವಾಗಿ ಚಾಕುವಿನಿಂದ ಪದೇ ಪದೇ ಇರಿದಿದ್ದಾನೆ. ಈ ಪುಣ್ಯಾತ್ಮನಿಗೆ ಇತ್ಯರ್ಥ ಮಾಡಿಕೊಳ್ಳುವ, ಕೋರ್ಟ್ ಕೇಸನ್ನು ಇತ್ಯರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಇದ್ದಿದ್ರೆ ಇವನು ಚಾಕು ತಗೊಂಡು ಬರ್ತಾ ಇರಲಿಲ್ಲ. ಚಾಕು ತಗೊಂಡು ಬಂದಿದ್ದಾನೆ ಕೋರ್ಟ್ಗೆ. ಯಾಕೆ? ಅವಳನ್ನು ಇವತ್ತು ಕೊಲೆ ಮಾಡಬೇಕು ಅನ್ನುವ ಕಾರಣಕ್ಕೆ. ಆಕೆಯ ಜೊತೆ ಒಬ್ಬನೇ ಸಿಕ್ಕಾಗ ಪದೇ ಪದೇ ಚಾಕುವಿನಿಂದ ಇರಿತವನ್ನ ಮಾಡಿದ್ದಾನೆ. ಆಕೆಯ ಸ್ಥಿತಿ ಗಂಭೀರವಾಗಿದೆ. ಇನ್ನು ಪತ್ನಿ ಸತ್ತ ಮೇಲೆ ನಾನಿನ್ನು ಬದುಕಿ ಏನು ಪ್ರಯೋಜನ ಅಂತೇಳಿ ಈತನು ಕೂಡ ವಿಷ ಕುಡಿದು ಬಿಟ್ಟಿದ್ದಾನೆ. ಅಥವಾ ನಾನು ಕೋರ್ಟ್ ಇನ್ನು ಪುನಃ ಜೈಲಲ್ಲಿ ಯಾರು ಕಳಿಬೇಕು ಅನ್ನುವಂಥ ಭಯವೋ ಏನೋ ಗೊತ್ತಿಲ್ಲ. ಆತನು ವಿಷ ಕುಡಿದಿದ್ದಾನೆ. ಅವನನ್ನು ಕೂಡ ಇದೀಗ ಆಸ್ಪತ್ರೆಗೆ ಸೇರಿಸಲಾಗಿದೆ. ಕೌಟುಂಬಿಕ ಕಲಹಗಳು, ಆತನ ಮುಖ ನೋಡುವಾಗ ಅವನು ಅಂಥ ಕೇಡಿ ಕ್ರಿಮಿನಲ್ ಅಂತ ಅನ್ಸಲ್ಲ, ಆದರೆ ಆತನ ಆ ಪರಿಸ್ಥಿತಿ ಆ ರೀತಿ ಮಾಡಿಬಿಟ್ಟಿದೆ ಅಂತ ಹೇಳಿ. ಇನ್ನು ಈ ವಿಚಾರದ ಕುರಿತಾಗಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಧು ನಾಗರಾಜ್, ಏನು ಕಲಹ ಇದು? ಬಹುಶಃ ಆತ ಚಾಕುವನ್ನ ಕೋರ್ಟ್ವರೆಗೆ ತಗೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ಆತ ಪ್ರೀ ಪ್ಲಾನ್ಡ್ ಇದು. ಇವತ್ತು ನನ್ನ ಹೆಂಡತಿ ಸಿಗ್ತಾಳೆ, ಅವಳಿಗೆ ನಾನು ಚಾಕು ಇರಬೇಕು, ನಾನು ಕೂಡ ಸಾಯಬೇಕು, ಅವಳನ್ನು ಕೂಡ ಸಾಯಿಸಬೇಕು ಅಂತ ಹೇಳಿ. ಯಾಕೆ ಇವರಿಬ್ಬರ ನಡುವಿನಲ್ಲಿ ಕಲಹಗಳು ಉಂಟಾಯಿತು, ಏನೇನಾಯಿತು ಕೋರ್ಟ್ ಆವರಣದಲ್ಲಿ ಅಂತ ಹೇಳಿ ಮಧು ನಾಗರಾಜ್? ಕೌಟುಂಬಿಕ ನ್ಯಾಯಾಲಯದಲ್ಲಿ ಒಂದು ಬೆಚ್ಚು ಬೀಳಿಸುವ ಘಟನೆ ನಡೆತಕ್ಕಂಥದ್ದು. ಏನಂದ್ರೆ, ಇನ್ನೇನು ದಾಂಪತ್ಯ ಜೀವನದಲ್ಲಿ ಒಂದೇನು ಡೈವರ್ಸ್ ಅಪ್ಲೈ ಮಾಡಿದ್ರು ದಂಪತಿಗಳು. ಆ ಒಂದು ಇನ್ನೇನು ಕೊನೆಯ ಏನು ಡೈವರ್ಸ್ ಅಪ್ಲೈ ಇರುತ್ತೆ, ಆ ಒಂದು ಸಂದರ್ಭದಲ್ಲಿ ದಂಪತಿಗಳು ಒಂದು ಕಿತ್ತಾಡಿಕೊಂಡಿರ್ತಕ್ಕಂಥದ್ದು ಕೋರ್ಟ್ ಆವರಣದೊಳಗೆ. ಆ ಕಿತ್ತಾಡಿಕೊಂಡಿರ್ತಕ್ಕಂಥದ್ದು, ಕಿತ್ತಾಟದ ಬಳಿಕ ಏನು ಪತ್ನಿಗೆ ಒಂದು ಚಾಕು ಇರ್ತಿರ್ತಕ್ಕಂಥದ್ದು. ಒಂದು 4-5 ಬಾರಿ ಒಂದು ಕೈ ಮತ್ತು ಕುತ್ತಿಗೆ ಭಾಗಕ್ಕೆ ಒಂದು ಚಾಕು ಇರ್ತಿರ್ತಕ್ಕಂಥದ್ದು. ಈಗಾಗಲೇ 30 ವರ್ಷದ ಪದ್ಮ ಏನು ಚಾಕಿರ್ತಕ್ಕೆ ಒಳಗಾದ ಮಹಿಳೆ ಅಂತೇಳಿ ಗುರ್ತಾ ಇರ್ತಕ್ಕಂಥದ್ದು. ಜೊತೆಗೆ 36 ವರ್ಷದ ಪ್ರವೀಣ್ ಎಂಬಾತ ಒಂದು ಚಾಕು ಇರ್ದ ಅಂತ ಹೇಳಿ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥದ್ದು. ಇನ್ನು ದಂಪತಿಗಳು ಕಳೆದ 10 ವರ್ಷಗಳ ಹಿಂದೆ ಒಂದು ಪ್ರೀತಿಸಿ ಮದುವೆ ಇರ್ತಕ್ಕಂಥದ್ದು. ಜೊತೆಗೆ ಇಬ್ರು ಕೂಡ ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ ಆಗಿ ಸಹಜೀವನ ನಡೆಸಿದ್ರು. ಆದ್ರೆ 4 ವರ್ಷಗಳ ಹಿಂದೆ ಕೌಟುಂಬಿಕ ಕಲಹ ಉಂಟಾಗಿ ಇಬ್ರು ಕೂಡ ಒಂದು ಏನು ಕೋರ್ಟ್ ನಲ್ಲಿ ಒಂದು ಡೈವರ್ಸ್ ಅಪ್ಲೈ ಮಾಡಿರ್ತಾರೆ. ಆದ್ರೆ ಇವ್ರು ಪ್ರವೀಣ್ ಹೇಳೋಕೆ ಪ್ರಕಾರ, ನಾವು ಈ ಹಿಂದೆ ಒಂದು 2 ವರ್ಷದ ಹಿಂದೆ ನಾನು ಇಬ್ರು ಕೂಡ ಸಹಜೀವನ ನಡೆಸಿದ್ರೆ ಅಂತೇಳಿ ಒಂದು ಕುಟುಂಬಕ್ಕೆ ಕೇಳ್ಕೊಂಡಿದ್ದೆ. ಆದ್ರೆ ಆ ಪತ್ನಿ ಮತ್ತು ಅವ್ರ ಕುಟುಂಬದವರೇ ನಮ್ ಇಬ್ರನ್ನ ಒಂದಾಗ್ಬಿಡ್ಲಿಲ್ಲ. ಯಾಕಂದ್ರೆ ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಹೀಗಾಗಿ ನಮ್ಮ ಇಬ್ಬರನ್ನ ದೂರ ಮಾಡೋ ಉದ್ದೇಶದಿಂದ ಈ ರೀತಿಯಾಗಿ ಒಂದು ಕತೆ ಕಟ್ಟಿದ್ರು. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದೆ ಅಂತೇಳಿ ಸ್ವತಃ ಪ್ರವೀಣ್ ಅವರೇ ಒಪ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಏನು ಪತ್ನಿಗೆ ಚಾಕಿರಿದ ಬಳಿಕ ಆತನು ಕೂಡ ಕೈಗೆ ಒಂದು ಚಾಕಿ ಚುಚ್ಚಿಕೊಂಡು ಮತ್ತೆ ವಿಷ ಸೇವಿಸಿ ಆತನು ಕೂಡ ಒಂದು ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಪತ್ನಿ ಪದ್ಮ ಸಾವು ನೋವಿನ ನಡುವೆ ಹೋರಾಡ್ತಿದ್ದಾರೆ. ಅದನ್ನು ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿರ್ತಕ್ಕಂಥದ್ದು. ಇಬ್ಬರು ದಾಂಪತ್ಯಕ್ಕೆ ಒಂದು ಹೆಣ್ಣು ಮಗು ಕೂಡ ಇರ್ತಕ್ಕಂಥದ್ದು. 10 ವರ್ಷದ ಹಿಂದೆ ಈ ರೀತಿಯಾಗಿ ಒಂದು ಪ್ರೀತಿ ಮದುವೆ ಆಗಿ 4 ವರ್ಷದ ಹಿಂದೆ ಡೈವರ್ಸ್ ಅಪ್ಲೈ ಮಾಡಿರ್ತಾರೆ. ಹೀಗಾಗಿ ಇವತ್ತು ಒಂದಿನ ದಾವಣಗೆರೆಯ ಕೌಟುಂಬಿಕ ನ್ಯಾಯಾಲಯದಲ್ಲಿ ಈ ರೀತಿಯಾದ ಒಂದು ಘಟನೆ ಇರ್ತಕ್ಕಂಥದ್ದು. ಅಲ್ಲಿನ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ
ಆ ಮಹಿಳೆಯನ್ನ ರಕ್ಷಣೆ ಮಾಡಿ ಒಂದು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ರವಾನೆ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವ್ರು ಹೇಳೋ ಪ್ರಕಾರ ಅಂದ್ರೆ ಏನು ಹುಡುಗಿಯ ಕುಟುಂಬಸ್ಥರು ಹೇಳೋ ಪ್ರಕಾರ ಆತ ಸರಿಯಾಗಿ ನೋಡ್ಕೊಂತಿರ್ಲಿಲ್ಲ, ಅಂದ್ರೆ ಆಟೋ ಡ್ರೈವರ್ ಆಗಿದ್ದ, ಸರಿಯಾಗಿ ದುಡಿತಿರ್ಲಿಲ್ಲ, ಈ ರೀತಿ ಅನುಮಾನ ವ್ಯಕ್ತಪಡಿಸಿದ್ದ. ಹಾಗಾಗಿ ಇವಳು ಮನನೊಂದು ಈ ರೀತಿಯಾಗಿ ಒಂದು ಡೈವರ್ಸ್ ಅಪ್ಲೈ ಮಾಡಿದ್ರು. ಆದ್ರೆ ಈತನ ಪ್ರತಿ ಸಾರಿ ಇದೇ ರೀತಿಯಾಗಿ ಒಂದು ಚಾಕು ಚುಚ್ಚೋದು, ಅಂದ್ರೆ ಈ ಹಿಂದೆ ಬೆಂಗಳೂರಲ್ಲಿ ಕೆಲಸ ಮಾಡೋ ಒಂದು ಸಂದರ್ಭದಲ್ಲಿ ಕೂಡ ಚಾಕು ಚುಚ್ಚಿ ಅನಾಹುತ ಮಾಡಿದ್ದ. ಈಗ ಕೋರ್ಟ್ ಒಳಗೆ ಈ ರೀತಿಯಾಗಿ ಒಂದು ಚಾಕು ಚುಚ್ಚಿ ಅಟ್ಟಹಾಸ ಮೆರೆದಿದ್ದಾನೆ. ಇವನ ಮೇಲೆ ಕೇಸ್ ಆಗ್ಬೇಕು, ಮತ್ತೆ ನಮಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಕುಟುಂಬಸ್ಥರ ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ಮಧು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.